ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಚಿಂಚೋಳಿ ತಾಲೂಕಿನ ಸಿರಳ್ಳಿ ಗ್ರಾಮದಲ್ಲಿ ಮಹಿಳೆಯರ ಸಾರ್ವಜನಿಕ ಶೌಚಾಲಯಕ್ಕೆ 1 ವರ್ಷ ಆದರೂ ಕೂಡ ಸಾರ್ವಜನಿಕ ಮಹಿಳೆಯರ ಶೌಚಾಲಯ ಪೂರ್ಣಗೊಂಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ರು. ಆದ ಕಾರಣ ಅಧಿಕಾರಿಗಳು ದಯವಿಟ್ಟು ಶೌಚಾಲಯವನ್ನ ಪೂರ್ಣಗೊಳಿಸಿ ಎಂದು ಜನರು ಕಳಕಳಿಯನ್ನ ಮಾಡಿಕೊಂಡಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾಧ್ಯಕ್ಷರಾದ ನಿರ್ಮಲಾ ಎಂ ತಳವಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಚಿಂಚೋಳಿ ತಾಲೂಕು ಅಧ್ಯಕ್ಷರಾದ ಜರಣಪ್ಪ ಬಿ ತಳವಾರ್, ಸೇಡಂ ತಾಲೂಕು ಅಧ್ಯಕ್ಷರಾದಂತಹ ಮೌನೇಶ್ ಬೆನಕನಹಳ್ಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಸೀರುಳ್ಳಿ ಗ್ರಾಮ ಘಟಕ ಅಧ್ಯಕ್ಷರಾದ ರಾಜಶೇಖರ್ ರೆಬ್ಬನ್ಪಲ್ಲಿ ಹಾಗೂ ಸೀರುಳ್ಳಿ ಗ್ರಾಮದ ಮಹಿಳೆಯರು ಲಕ್ಷ್ಮೀ ತಳವಾರ್, ಸಂಗಮ್ ಮೂಡುಗೋಲ್, ಜಗಮ್ಮ ಕುರಕೂಟ, ಬಾಲಮ್ಮ ತಳವಾರ್, ನಾಗಮ್ಮ ಗರ್ಕಪಳ್ಳಿ, ಹೇಮಾವತಿ ರಿಬ್ಬನ್ಪಲ್ಲಿ, ನಾಗಮ್ಮ ಕುರುಕೋಟ, ಸಂಗಮ್ಮ ಹಳ್ಳಿ, ಶಿರಸಿ ಗ್ರಾಮಸ್ಥರ ವತಿಯಿಂದ ಮನವಿಯನ್ನ ಮಾಡಲಾಯಿತು. ವರದಿ ಜರಣಪ್ಪ ಬಿ ತಳವಾರ್, ನ್ಯೂಸ್ 26 ಕನ್ನಡ, ಚಿಂಚೋಳಿ. ಹೋರಾಟ ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಎನ್ ನಾರಾಯಣಗೌಡರಿಗೆ, ಎನ್ ನಾರಾಯಣಗೌಡರಿಗೆ, ಜಿಲ್ಲಾಧ್ಯಕ್ಷರಾದ ಆನಂದ್ ದೊಡ್ಡಮನಿ ಅಣ್ಣವರಿಗೆ, ಜಿಲ್ಲಾಧ್ಯಕ್ಷರಾದ ಆನಂದ್ ದೊಡ್ಡಮನಿ ಅಣ್ಣವರಿಗೆ, ನಾಳೆ ಜಿಲ್ಲಾಧ್ಯಕ್ಷರಾದ ನಿರ್ಮಲಾ ತಳವಾರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.